ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಫಸ್ಟ್ ಗುಡಿಸಿ ಸಾರಿಸಿ ಒಂದು ರಂಗೋಲಿ ಹಾಕ್ಬಿಟ್ರೆ ಅಪ್ಪ ಇನ್ನು ಅರ್ಧ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ. ಸೊ ಹೂ ಸಿಗ್ತಾ ಪೂಜೆಗೆ ಇಷ್ಟು ಹೂ ಆಗಿದೆ. ರಾತ್ರಿ ಎಲ್ಲ ಕುತ್ಕೊಂಡು ಒಂದು 11:45ವರೆಗೂ ರಂಗೋಲಿ ಹಾಕಿದ್ದೀನಿ. ಇವಾಗ ಕೆಲಸ ಎಲ್ಲ ಮಾಡಿಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಟಯರ್ಟು ಇಡ್ಲಿನ ಒಲೆ ಮೇಲೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಚಟ್ನಿ ಕೂಡ ರೆಡಿ ಆಗಿಬಿಟ್ಟಿದೆ. ರೀ ಮಧ್ಯಾಹ್ನ ಏನು ಮಾಡೋದು? ಹಲೋ, ನಾನು ಮಾಡೋ ಸಾಂಬಾರು ನೀವು ತಿಂದು ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂತೀರಾ? ಬೆಂಡಿ ಬೀನ್ಸ್ ಸಾಂಬಾರು ಎಲ್ಲ ನಿಂಬುತ್ತಿ ಅಮ್ಮ ಎಲ್ಲ ತಗೊಳ್ತು ಹೋಗ್ಬೋಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅದಕ್ಕೆ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ವಿ. ಅದಕ್ಕೆ ನಾನು ಅದೆಲ್ಲ ಒರೆಸ್ಕೊತಾ ಇದ್ದೀನಿ. ಹಾಕಿದ್ದೀನಲ್ಲ ಅಲ್ಲೂ ಒರೆಸ್ಕೊಂಡ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಹೂವು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ಒಳಗಡೆ ಆಟಾಡಿಸು ಅಂತ. ಸೊ ಅದಕ್ಕೆ ಅಮ್ಮ ಆಟಾಡಿಸ್ತಾ ಇದ್ದಾರೆ. ನಾಳೆ ಗುರುವಾರ ಅಲ್ಲ, ನಾಳೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ರಂಗೋಲಿ ಹೀಗಿದೆ. ಮನೇಲಿ ಪೂಜೆ ಆಗದಿರ ನಾವು ಟಿಫನ್ ಮಾಡಲ್ಲ. ಇವಾಗ ಪೂಜೆ ಕೂಡ ಆಗಿದೆ. ಸರಿ ಬೇಡ ಬಿಡು, ತಿನ್ಬೇಡ ಬಿಡು, ಇಲ್ಲೇ ಇಟ್ಟಿರ್ತೀನಿ. ಕಣ್ಣು ಯಾವ್ದು ತೋರಿಸು ನಿಂದು? ವೆರಿ ಗುಡ್. ಮೂಗಿ ಯಾವುದು? ಚುಚ್ಕೊಂಬಿಡ. ವೆರಿ ಗುಡ್. ಹಸ್ಬೆಂಡ್ಗೆ ಇಲ್ಲಿರೋ ಬೈಕ್ನ ಹೊರಗಡೆ ತೆಗಿಯೋಕ್ಕೆ ಕಷ್ಟ ಆಗಿ ಯಾವಾಗಲೂ ನೀರು ಹಾಲು ಎಲ್ಲ ಕಾರಲ್ಲಿ ತರ್ತಾರೆ. ಸೊ ಖುಷಿ ಆಯಿತು, ಪರವಾಗಿಲ್ಲ. ಶಾಪ್ ನಡೀತಾ ಇದೆ ಅಂತ. ಶಾಪ್ ನಡೀತಾ ಇಲ್ಲ ಫ್ರೆಂಡ್ಸ್, ಅಲ್ಲೇ ಇದೆ. ನನ್ನ ಮಗಳು ಕೊಡೋ ಎಕ್ಸ್ಪ್ರೆಷನ್ ನೋಡಬೇಕು ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಕಾರ್ ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಮೊನ್ನೆ ಯಾವಾಗೋ ನಾನು ಓಡಿಸ್ದೆ ಕಾರ್ನ. ಹಳ್ಳಿ ಕಡೆ ನೇಚರೇ ಸೂಪರ್ ಅಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ಬುಧವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಡೈಲಿ ರೊಟೀನ್ ನಂದು ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲಾಗ್ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಫಸ್ಟ್ ಗುಡಿಸಿ ಸಾರಿಸಿ ಒಂದು ರಂಗೋಲಿ ಹಾಕ್ಬಿಟ್ರೆ ಅಪ್ಪ ಇನ್ನು ಅರ್ಧ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ. ಸೊ ನಾನು ಒಳಗಡೆ ಎಲ್ಲ ಗುಡಿಸಿ ಒರೆಸ್ಕೊಂಡು ಈಗ ಹೊರಗಡೆನೂ ಗುಡಿಸ್ಕೊತಾ ಇದ್ದೀನಿ. ನಾನು ಹಾಕಿರೋ ಪರ್ಮನೆಂಟ್ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕಿನ್ನೂ ಕಲರ್ ತುಂಬಬೇಕು. ಪೂರ್ತಿ ಆದಮೇಲೆ ನಿಮ್ಮ ಜೊತೆ ಕ್ಲೀನಾಗಿ ಶೇರ್ ಮಾಡ್ಕೊತೀನಿ ಅದನ್ನು. ಇನ್ನು ನನ್ನ ಮಗಳು ಎಷ್ಟೇ ತುಳಿದು ಹಾಳು ಮಾಡಿದ್ರು ಕೂಡ, ಒರೆಸಿದ್ರು ಕೂಡ ಅದು ಹೋಗಲ್ಲ. ಪರ್ಮನೆಂಟಾಗಿ ಹಾಕ್ಬಿಟ್ಟಿದ್ದೀನಿ. ಯಾವಾಗಲೂ ನಾನು ರಂಗೋಲಿ ಹಾಕಿದ್ರು ನನ್ನ ಮಗಳು ಕೆಡಿಸ್ತಾ ಇದ್ಲು. ಅದಕ್ಕೆ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ತುಂಬ ಇಲ್ಲಿ ಕೀಟಗಳು, ಹುಳುಗಳೆಲ್ಲ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಮನೆ ಬಾಗ್ಲ ಹತ್ರ, ಈ ಮೆಟ್ಲ ಹತ್ರ ಎಲ್ಲ ಕಡೆ ಬರೀ ಹುಳುಗಳ ಕೀಟಗಳೇ ಇದ್ದಾವೆ. ಅದೇ ದೀಪದ ಹುಳುಗಳು ಅಂತ ಬರುತ್ತಲ್ಲ, ಅವು. ಆ ರೆಕ್ಕೆ ಎಲ್ಲ ನಾನು ಪೇಂಟ್ ಹಾಕಿದ್ದೀನಲ್ಲ, ಅದ್ರ ಮೇಲೆಲ್ಲ ಒಂದೆರಡು ಬಿದ್ದೋಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಆಮೇಲೆ ಇನ್ನೂ ರಂಗೋಲಿ ಹಾಕಿದ್ದೀವಿ ಅಂದಿದ ತಕ್ಷಣ ಹಂಗೆ ಬಿಡಬಾರ್ದು. ಹೊಸ್ಲನ್ನ ತೊಳೆದು ಆಮೇಲೆ ಅಲ್ಲೇ ಅರ್ಶಿನ ಕುಂಕುಮ ಹಾಕಿ ಒಂದು ಹೂವು ಹಾಕ್ಬಿಟ್ರೆ ಸೊ ಆಗಿಬಿಡುತ್ತೆ. ಮಾಮೂಲಿಯಾಗಿ ರಂಗೋಲಿ ನಾನು ಹೊರಗಡೆ ದೇವ್ರ ಮನೇಲಿ ಇನ್ಮೇಲೆ ಹಾಕ್ಕೊತೀನಿ. ಸೊ ಬಾಗಿಲು ಎದುರುಗಡೆ ರಂಗೋಲಿ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಖುಷಿ ಆಯ್ತಪ್ಪ, ಚೆನ್ನಾಗಿ ಬಂದಿದೆ ರಂಗೋಲಿ ಅಂತ. ಓಯ್, ಹೂ ಸಿಗ್ತಾ? ದೀಪದ ಆಯಿಲ್. ಪೂಜೆಗೆ ಇಷ್ಟು ಹೂವು ಆಗಿದೆ. ಹೂವು ಕಿತ್ಕೊಂಡ್ಬಂದರು ನನ್ನ ಹಸ್ಬೆಂಡ್. ಇವಾಗ ದೇವ್ರ ಪೂಜೆ ಮಾಡಿಬಿಡ್ತಾರೆ. ಫ್ರೆಂಡ್ಸ್, ನಾನು ರಾತ್ರಿ ರಂಗೋಲಿ ಹಾಕಿದ್ದೀನಿ ನೋಡಿ. ರಂಗೋಲಿ ಹಾಕಿದ್ದೀನಿ ನೆನ್ನೆ ರಾತ್ರಿ ಎಲ್ಲ ಕುತ್ಕೊಂಡು ಒಂದು 11:45ವರೆಗೂ ರಂಗೋಲಿ ಹಾಕಿದ್ದೀನಿ. ಅದಿನ್ನೂ ಫುಲ್ಫಿಲ್ ಆಗಿಲ್ಲ. ಅದಕ್ಕಿನ್ನೂ ಕಲರ್ ತುಂಬಿಸ್ಬೇಕು. ಕಲರೆಲ್ಲ ಹಾಕಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರಂಗೋಲಿ ಹೇಗೆ ಬಂದಿತ್ತು ಅಂತ. ಆವಾಗ ನೀವು ಹೇಳಿ. ಪರ್ಮನೆಂಟಾಗಿ ಹಾಕ್ಬಿಟ್ಟಿದ್ದೀವಿ ರಂಗೋಲಿ. ಏನಕ್ಕೆ ಅಂತಂದರೆ ದಿನ ಇಲ್ಲಿ ರಂಗೋಲಿ ಹಾಕಿದ್ರೆ ಪಾಪು ಬಂದು ಎಲ್ಲ ಕೆಡಿಸಿ ಹಾಳು ಮಾಡ್ತಿದ್ದೆ. ಅದಕ್ಕೆ ನಮ್ಮಮ್ಮ ರಂಗೋಲಿನೇ ಹಾಕ್ಬೇಡ ಅಂತ ಹೇಳಿದ್ರು. ರಂಗೋಲಿನೇ ಹಾಕ್ದಿರ ಹೆಂಗಿರೋಕ್ಕಾಗತ್ತಲ್ವಾ? ಹೊಸ್ಲು ಮುಂದೆ ರಂಗೋಲಿ ಇರಲೇಬೇಕು. ಸೊ ಅದಕ್ಕೆ ನಾನು ಈ ಥರ ಪರ್ಮನೆಂಟ್ ಪೇಂಟ್ ಹಾಕ್ಬಿಟ್ಟಿದ್ದೀನಿ ರಂಗೋಲಿ. ಸೊ ಹೇಗೆ ಇದೆ ರಂಗೋಲಿ ಅಂತ ನಾನು ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಕೆಲಸ ಎಲ್ಲ ಮಾಡಿಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಡಯಟು ಮುಂದುವರಿಸ್ತಾನೇ ಇದ್ದೀನಿ. ಅದನ್ನು ಸದ್ಯಕ್ಕೆ ಶೇರ್ ಮಾಡ್ಕೊತಾ ಇಲ್ಲ. ಡಯಟ್ ಬೇಕಾದರೆ ಕೇಳಿ, ನಾನು ಶೇರ್ ಮಾಡ್ಕೊತೀನಿ. ಈಗ ಬಿಸಿನೀರು ಕುಡಿದು ಮತ್ತೆ ಅಡುಗೆ ಮಾಡಬೇಕು. ಈಗ ನೋಡಿ ಇಡ್ಲಿಗೆ ಇಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಟಿಫನು ಇಡ್ಲಿ. ಸೊ ಇಡ್ಲಿಗೆ ಆಗಿಬಿಟ್ರೆ ಬೇಗ ಬೇಗ ನನ್ನ ಮಗಳಿಗೂ ತಿನ್ನಿಸ್ಬೋದು. ಇಡ್ಲಿನ ಒಲೆ ಮೇಲೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಚಟ್ನಿ ಕೂಡ ರೆಡಿ ಆಗಿಬಿಟ್ಟಿದೆ. ಸೊ ಇವತ್ತು ಬೇಗನೆ ಆಗಿದೆ ಅಡುಗೆ. ಸೊ ಸಿಂಪಲ್ಲಾಗಿ ಇಡ್ಲಿ ಚಟ್ನಿ ಅಲ್ವಾ ಮಾಡಿದ್ದು, ಈಸಿಯಾಗಿ ಬೇಗ ಆಗಿಬಿಟ್ಟಿದೆ.
ರೀ ಮಧ್ಯಾಹ್ನ ಏನು ಮಾಡೋದು? ಊಟ ಅಡುಗೆ ಏನು ಮಾಡೋದು ಅಂದೆ. ಕೆಲಸ ಮಾಡು, ಅನ್ನ ಸಾಂಬಾರು ಮಾಡು. ಏನು ಸಾಂಬಾರು ಮಾಡೋದು ಹೇಳ್ರಿ? ಯಾವುದೋ ಒಂದು ಸಾಂಬಾರು ಮಾಡು, ತಿನ್ನಂಗೆ ಮಾಡು, ತಿನ್ನೋರಿಗೋಸ್ಕರ ಮಾಡು. ಅಲೋ, ನಾನು ಮಾಡೋ ಸಾಂಬಾರು ನೀವು ತಿಂದು ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂತೀರಾ? ಹೇಳ್ರಿ, ಏನು ತರಕಾರಿ? ಬೆಂಡೆಕಾಯಿ ಸಾಂಬಾರಾ ಇಲ್ಲ ಅಂತಂದ್ರೆ ಬೀನ್ಸ್ ಸಾಂಬಾರಾ? ಬೆಂಡೆಕಾಯಿ ಬೀನ್ಸ್ ಹಾಕು, ಬೆಂಡಿ ಬೀನ್ಸ್ ಸಾಂಬಾರು ಮಾಡು. ಸರಿ, ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ, ಮಾಡ್ತೀನಿ. ನನ್ನ ಮಗಳು ಕಳ್ಳೆಪುರಿ ತಿಂತಾ ಇದ್ದಾಳೆ, ಅದನ್ನ ಮನೆಯೆಲ್ಲ ಹರಡ್ಕೊಂಡು ತಿಂತಾ ಇದ್ದಾಳೆ. ನೋಡ್ರಿ ಒಂದು ಸ್ವಲ್ಪ, ಎಲ್ಲ ಇವ್ರ ಬುದ್ಧಿನೇ. ಏನ್ ಬುದ್ಧಿ? ಎಲ್ಲ ನಿಮ್ ಬುದ್ಧಿ. ಅಮ್ಮ ತಗೊಳ್ಳಿಲ್ಲ, ಓವರ್ ಆಕ್ಷನ್ ಎಲ್ಲ ತಗೊಳ್ದು ಹೋಗ್ಬೋಯ್ತು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾವ್ದಾದ್ರು ಹೊಡೆದ್ರಲ್ಲ, ಸೊ ಮಹಿಳಾ ಸಂಘಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಟಚ್ ಮಾಡಿದ್ರೆ ನಿಮ್ಗೆಲ್ಲ ಟಚ್ ಮಾಡಿದ್ದೀರಾ? ಅಮ್ಮ ಇದೇನಿದು? ಇದು ಕಳ್ಳೆಪುರಿ ಹುರಿದಿದ್ದು. ಅದು ಇಲ್ಲಿ ಹುರಿದಿರೋದು ಇದೆ, ಅದ್ರಲ್ಲಿ ಇಟ್ಬಿಡಿ, ಅದು ಇಲ್ಲಿ ಹಾಕ್ಬಿಡಬೇಕಾದ್ರೆ. ಆಯ್ತಮ್ಮ, ಸರಿ. ಫ್ರೆಂಡ್ಸ್, ಇಡ್ಲಿ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪುಗೆ ನಾನು ರಸ್ಕು ಮತ್ತು ಹಾಲು ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಲ್ಲ ರಸ್ಕು, ಅವಳು ಸಾಯಂಕಾಲ ತಿಂತಾಳೆ. ಇವತ್ತು ಇಡ್ಲಿ ಇನ್ನೂ ಬಿಸಿ ಇರೋದಕ್ಕೆ ಇವತ್ತು ರಸ್ಕ್ ತಿನ್ನಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅಪ್ಪಗೆ ಏನಾಗಿತ್ತು, ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಂತಂದರೆ, ಅಪ್ಪಗೆ ಮತ್ತೆ ಗ್ಯಾಸ್ಟ್ರಿಕ್ ಆಗಿತ್ತು. ಒಂದ್ಸರಿ ಗ್ಯಾಸ್ಟ್ರಿಕ್ ಆಗಿತ್ತು, ನಾವು ಏನೋ ಎಲ್ಲ ಕೊಟ್ಟ ಮೇಲೆ ಅವ್ರಿಗೆ ಗ್ಯಾಸ್ ರಿಲೀಸ್ ಆಗಿ ಸರಿ ಹೋಗಿತ್ತು. ಮತ್ತು ನೆಕ್ಸ್ಟ್ ಡೇ ಗ್ಯಾಸ್ಟ್ರಿಕ್ ಆಯಿತು, ಹೊಟ್ಟೆ ನೋವೆಲ್ಲ ಬಂತು ಅಂತ ಹೇಳಿದ್ರು ಅಪ್ಪ. ಅದಕ್ಕೆ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ವಿ. ಇಂಜೆಕ್ಷನ್ ಕೊಟ್ಮೇಲೆ ಇವಾಗ ಸರಿ ಹೋಗಿದ್ದಾರೆ. ಅಪ್ಪ ಹೆಲ್ತ್ ಹುಷಾರು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಸ್, ಪಾಪುಗೆ ರಸ್ಕ್ ತಿನ್ನಿಸ್ತಿದ್ದೀನಲ್ಲ, ಅವಳು ಇಷ್ಟಪಟ್ಟು ತಿಂತಾ ಇದ್ದಾಳೆ. ಅವಳು ಯಾವಾಗಲೂ ಏನೇ ತಿನ್ನಬೇಕು ಅಂದರೂ ಫಸ್ಟು ಮೊಬೈಲ್ ಬೇಕು ಅಂತ ಕೇಳ್ತಾಳೆ. ಅದೊಂದು ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಆಮೇಲೆ ತಿಂದಾದ್ಮೇಲೆ ಮತ್ತೆ ಮೊಬೈಲ್ ಬೇಕು ಅಂತ ಕೇಳಲ್ಲ, ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಈಗ ಅಲ್ಲೆಲ್ಲ ಹಾಲು ಎಲ್ಲ ಚೆಲ್ಲಿತ್ತಲ್ಲ, ಅದಕ್ಕೆ ನಾನು ಅದೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಅವಾಗಿನ ಕೆಲಸ ಅವಾಗೇ ಮಾಡ್ಕೊಂಬಿಟ್ರೆ ಆಮೇಲೆ ಅಯ್ಯೋ ಇಷ್ಟೊಂದು ಕೆಲಸ ಇದೆಯಾ ಅಂತ ಅಂದ್ಕೊಳ್ಳೋದು ತಪ್ಪುತ್ತೆ. ಈಗ ಹೊರಗಡೆನೂ ಕೂಡ ನಾನು ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ಮತ್ತು ಇಲ್ಲಿ ರಂಗೋಲಿ ಹಾಕಿದ್ದೀನಲ್ಲ, ಅಲ್ಲೂ ಒರೆಸ್ಕೊಂಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಹೂವು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಲ್ಲಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಡ್ತೀನಿ. ಆಮೇಲೆ ಅವ್ರು ಪೂಜೆ ಮಾಡ್ಕೊತಾರೆ. ಹಾಗೆ ತುಳಸಿ ಗಿಡಕ್ಕೂ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀನಿ. ಸೊ ಈಗ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಅಂದರೆ ಕೆಲಸ ಕೂಡ ಸಿಂಪಲ್ ಆಯಿತು. ಹೊರಗಡೆ ರಂಗೋಲಿ ಹಾಕ್ಕೊಂಡ್ರೆ ಆಯಿತು. ಇನ್ನೂ ರಂಗೋಲಿ ಹಾಕ್ಕೊಬೇಕು ಅಂತ ಅನಿಸಿದ್ರೆ ದೇವ್ರ ಮನೇಲಿ ರಂಗೋಲಿ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಇಡ್ತಾಯಿದ್ದೀನಿ. ನನ್ನ ಮಗಳು ಇಲ್ಲೇ ಎಲ್ಲೋ ಏನಾದರೂ ಇದ್ದಿದ್ದಿದ್ರೆ ಇಷ್ಟದಲ್ಲಿ ನಂಗೆ ಅರ್ಶಿನ ಕುಂಕುಮ ಎಲ್ಲ ಇಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳೇ ಇಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಅವಳಿಗೂ ಕೊಡ್ತೀನಿ ಇಡೋಕ್ಕೆ. ಬಟ್ ಏನು ಅಂತಂದರೆ ಮತ್ತೆ ಅದನ್ನೇ ಅವಳು ಬಾಯಲ್ಲಿ ಇಟ್ಕೊತಾಳೆ, ಇಲ್ಲ ಚೆಲ್ಬಿಡ್ತಾಳೆ ಕೋಪ ಬಂತು ಅಂದರೆ. ಅದಕ್ಕೆ ನಾನು ಒಂದು ಸ್ವಲ್ಪ ಹೇಳಿದೆ ನಮ್ಮಮ್ಮಗೆ, ಒಂದು ಸ್ವಲ್ಪ ಅಲ್ಲೇ ಒಳಗಡೆ ಆಟ ಆಡಿಸು ಅಂತ. ಸೊ ಅದಕ್ಕೆ ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಈಗ ನಾನು ನನ್ನ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಈಗ ನಾನು ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅಲ್ಲೂ ಕೂಡ ಹೂವು ಇಡ್ತಾಯಿದ್ದೀನಿ. ಸೊ ಇಲ್ಲೂ ಪೂಜೆ ಮಾಡ್ಕೊತೀವಲ್ಲ, ಇನ್ನು ಇಲ್ಲೂ ಕೂಡ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತಾಗಲ್ಲ, ನಾಳೆ ಗುರುವಾರ ಎಲ್ಲ, ನಾಳೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಯಾವಾಗಲೂ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಮಡಿಯಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕ್ತಾರೆ. ಸೊ ಸ್ನಾನ ಮಾಡಿಕೊಂಡು ಮಡಿಯಲ್ಲಿ ಏನೂ ಮುಟ್ಕೊಂತಿರೋ ನಾವು ನೀರು ಹಾಕ್ತೀವಿ. ನೋಡಿ ರಂಗೋಲಿ ಹೀಗಿದೆ. ಫ್ರೆಂಡ್ಸ್, ಇವಾಗ ಇಡ್ಲಿ ಹೇಗೆ ಬಂದಿದೆ ಅಂತ ತೋರಿಸಿ ನೋಡಿ. ಇಡ್ಲಿ ಚೆನ್ನಾಗಿ ಬಂದಿದೆ. ಸೊ ಇಡ್ಲಿ ರೆಡಿ ಆಯಿತು. ಇಡ್ಲಿ ಚಟ್ನಿ ಎರಡು ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಬಟ್ ಇನ್ನೂ ಪೂಜೆ ಆಗಿಲ್ಲ. ಸೊ ಮನೇಲಿ ಪೂಜೆ ಆಗದಿರ ನಾವು ಟಿಫನ್ ಮಾಡಲ್ಲ. ಸೊ ಒಂದೊಂದು ಟೈಮು ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಟ್ಟಾಗ ಟಿಫನ್ ಮಾಡಿಬಿಡ್ತೀವಿ. ಸೊ ದಿನ ಪೂಜೆ ಮಾಡ್ತಿರೋದ್ರಿಂದ ಪೂಜೆ ಮಾಡಿ ನಾಗಪ್ಪಂಗೆ ಅಭಿಷೇಕ ಆದಮೇಲೆ ಹಾಲನ್ನು ಎಲ್ಲರೂ ತೀರ್ಥ ರೂಪದಲ್ಲಿ ತೊಗೊಂಡು ಆದಮೇಲೆ ನಾವು ಟಿಫನ್ ಮಾಡ್ತೀವಿ. ಸೊ ಇನ್ನು ನನ್ನ ಹಸ್ಬೆಂಡು ಜಲಗ ಮಾಡ್ತಾನೇ ಇದ್ದಾರೆ. ಸೊ ಅವ್ರು ಬಂದು ಪೂಜೆ ಮಾಡಿದ್ಮೇಲೆ ಸೊ ನಾವೆಲ್ಲ ಟಿಫನ್ ಮಾಡ್ತೀವಿ. ಪಾಪುಗೆ ಇಡ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನೆಸ್ಕೊತಿದ್ದಂಗೆ ನನ್ನ ಹಸ್ಬೆಂಡ್ ಬಂದರು. ಸೊ ನೋಡಿ, ಇವಾಗ ಪೂಜೆ ಕೂಡ ಆಗಿದೆ. ಈಗ ನನ್ನ ಹಸ್ಬೆಂಡ್ಗೆ ಇಡ್ಲಿ ಚಟ್ನಿ ಹಾಕ್ಕೊಡ್ತಾ ಇದ್ದೀನಿ. ಸೊ ಇವಾಗ ಅವರು ಪಾಪುನ ಆಟಾಡಿಸ್ಕೊಂಡು ಹಾಲಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಸೊ ಅವ್ರಿಗೆ ಕೊಡ್ತಾ ಇದ್ದೀನಿ. ನಾನು ತಿಂತೀನಿ, ಬೇಡ ಅನ್ಬಾರ್ದು, ಇದೇ ತಿಂತಾರೋದು ಅಪ್ಪನ ಬಾಯಿಲೇ ತಿನ್ಬಾ. ಸರಿ ಬೇಡ ಬಿಡು, ತಿನ್ಬೇಡ ಬಿಡು, ಇಲ್ಲೇ ಇಟ್ಟಿರ್ತೀನಿ, ತಿನ್ಬೇಡ ಬಿಡು. ಸೊ ಈಗ ನಾನು ಕೂಡ
ಇಡ್ಲಿ ಚಟ್ನಿ ಮತ್ತು ರಾತ್ರಿ ಅನ್ನ ಇತ್ತು ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಫ್ರೆಂಡ್ಸ್ ನನ್ನ ಮಗಳು ನೋಡಿದ್ರಲ್ಲ ಇಷ್ಟು ಆಟ ಮಾಡ್ತಾಳೆ, ತಿನ್ನಿ ಅಂದರೆ ಬೇಡ ಬೇಡ ಅಂತಾಳೆ. ನಾನು ಅವಳಿಗೆ ಜಾಸ್ತಿ ಪ್ಯಾಂಪರ್ ಆಗಲಿ ಬಲವಂತ ಆಗಲಿ ತಿನ್ನಮ್ಮ ಅಂತೆಲ್ಲ ನೈಸ್ ಹೊಡೆಯೋದಾಗಲಿ ನಾನು ಮಾಡೋಕ್ಕೆ ಹೋಗಲ್ಲ. ನೀನು ತಿನ್ನಲ್ವಾ ಬಿಡು ಅಂತ ಅಂದ್ಬಿಟ್ಟು ಅಲ್ಲೇ ಇಕ್ಬಿಟ್ಟು ಬಂದುಬಿಡ್ತೀನಿ. ನಾನು ಬಂದಾದಮೇಲೆ ಅವಳೇ ಒಂದು 4 ದಿಕ್ಕು ನೋಡಿಬಿಟ್ಟು ಆಮೇಲೆ ಅವಳೇ ಹೋಗಿ ತಟ್ಟೆಲಿ ತೊಗೊಂಡು ತಿಂತಾಳೆ. ಈ ಥರ ಮಾಡ್ತೀನಿ ನಾನು. ಜಾಸ್ತಿ ತಿನ್ನು ಅಂತ ಹೇಳ್ದಷ್ಟು ತಿನ್ನಲ್ಲ ಮಕ್ಳುಗಳು. ಅದಕ್ಕೆ ಸರಿ ಬಿಡು ನೀನು ಇಷ್ಟ ತಿಂದಿಲ್ಲ ಅಂದರೆ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿ ಇಕ್ಬಿಟ್ಟು ಬಂದುಬಿಡ್ತೀನಿ. ಆವಾಗ ಮಕ್ಕಳು ತಿಂತಾರೆ. ಸೊ ಇದೊಂದು ಅವಳ ಹತ್ರ ಅಭ್ಯಾಸ ಆಗಿರೋದಕ್ಕೆ ಅವಳು ಬೇಡ ಅಂದಾಗೆಲ್ಲ ಈ ರೀತಿ ಮಾಡಿಬಿಡ್ತೀನಿ. ಜಾಸ್ತಿ ಪ್ರೀತಿ ಮಾಡಿದಷ್ಟು ಜಾಸ್ತಿ ಅವಳಿಗೆ ಎಲ್ಲದಕ್ಕೂ ವಹಿಸ್ಕೊಂಡು ಬಂದಷ್ಟು ಜಾಸ್ತಿ ಆಟ ಮಾಡೋದು ಫ್ರೆಂಡ್ಸ್ ನನ್ನ ಮಗಳು. ಕಿರ್ಚೋದು ಅಳೋದು. ಅಯ್ಯೋ ಈ ನಡುವೆ ಅಂತೂ ಮನೆಯಲ್ಲೇ ಇರ್ತಾಯಿಲ್ಲ ನನ್ನ ಮಗಳು. ರೋಡ್ಗೆಲ್ಲ ಹೋಗಬೇಕು, ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಹೋಗ್ಬೇಕು, ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾಳೆ, ಯಾರ್ಯಾರ ಮನೆಗೋ ಕರ್ಕೊಂಡು ಹೋಗ್ತಾಳೆ. ಹಿಂಗೆ ಆದರೆ ನನಗೂ ಈ ಹಳ್ಳಿಯಲ್ಲಿರೋರು ಎಲ್ಲರೂ ಪರಿಚಯ ಆಗೋಗ್ಬಿಡ್ತಾರೆ. ಮೊನ್ನೆ ಅದ್ಯಾರೋ ಹೊಸ ಮನೆಗೆ ಕರ್ಕೊಂಡೋಗಿದ್ಲು. ಅಲ್ಲಿ ಒಂದು ಚಿಕ್ಕ ಮಗು ಇದೆ, ಅಂದರೆ ಇವಳಿಗಿಂತ ಇನ್ನೊಂದು ವರ್ಷ ದೊಡ್ಡ ಆ ಮಗು. ಅಲ್ಲಿ ಅವನ್ನ ಪಾಪು ಅಂದ್ಕೊಂಡು ಅವನ ಜೊತೆ ಆಟ ಆಡ್ಕೊಂಡಿದ್ಲು ಇವಳು. ಸರಿ ಆಡಲಿ ಬಿಡು ಹೆಂಗೋ ಅವಳ ಜೊತೆ ಆಡೋಕ್ಕೆ ಅವಳು ವಯಸ್ಸಿನವ್ರು ಒಬ್ಬರು ಬೇಕು. ಅದು ಇಲ್ದಿರೋದೇ ನಮಗಿಲ್ಲಿ ಕಷ್ಟ ಆಗಿಬಿಟ್ಟಿದೆ. ಈಗ ಇಡ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತೆ ಇನ್ನೊಂದು ಒಬ್ಬ ಇಡ್ಲಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಮೇಡಮ್, ಪ್ಲೈನ್ ಕಿಸ್ ಕೊಡು. ಸರಿ ಕೊಡು, ಕ್ಲೀನಾಗಿ ಕೈಯಿಂದ ಕೊಡು. ಬಾ, ನಾನು ಹೇಳ್ದಂಗೆ ಹೇಳ್ಕೊಡು. ನಾನು ಹೇಳ್ದಂಗೆ ಹೇಳು. ನಿಂದು ಕಣ್ಣು ಯಾವುದಮ್ಮ? ಕಣ್ಣು ಯಾವ್ದು ತೋರಿಸು ನಿಂದು? ವೆರಿ ಗುಡ್. ಮೂಗು ಯಾವುದು? ಚುಚ್ಕೊಂಬಿಡ. ವೆರಿ ಗುಡ್. ಬಾಯಿ ಯಾವುದು ನಿಂದು? ಬಾಯಿ ಯಾವ್ದು ತೋರಿಸು ನಿಂದು? ವೆರಿ ಗುಡ್. ನಾಲ್ಗೆ ತೋರಿಸು. ವೆರಿ ಗುಡ್. ಅಲ್ಲಿ ಯಾವ್ದು ನಿಂದು? ಅಲ್ಲು. ವೆರಿ ಗುಡ್. ಕಿವಿ ಯಾವ್ದು ನಿಂದು? ವೆರಿ ಗುಡ್. ಕೈ? ಕಾಲು ತೋರಿಸು. ನೀರು ತರಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಕಾರಣ ಈ ರೀತಿನೂ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ಯಾವ ರೀತಿ? ಈ ರೀತಿ ನನ್ನ ಹಸ್ಬೆಂಡ್ಗೆ ಇಲ್ಲಿರೋ ಬೈಕ್ನ ಹೊರಗಡೆ ತೆಗಿಯೋಕ್ಕೆ ಕಷ್ಟ ಆಗಿ ಯಾವಾಗಲೂ ನೀರು ಹಾಲು ಎಲ್ಲ ಕಾರಲ್ಲಿ ತರ್ತಾರೆ. ಸಾಕು ಓವರ್ ಬಿಲ್ಡಪ್ ಕೊಡ್ಬೇಡ. ಹಾಲು ತರಕ್ಕೆ ನಡ್ಕೊಂಡು ಹೋಗೋದು. ಏನಿಲ್ಲ, ಯಾವತ್ತೋ ಒಂದಿನ ಹೋಗೋದಲ್ಲ. ಇಲ್ಲ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಕಾರಲ್ಲೇ ತರೋದು. ಇವಳಿಗೆ ಐಸ್ ಕ್ರೀಮ್ ಕೊಡಿಸಿದ್ರೆ ತಾನೇ ನೆನ್ನೆ ಕಾರಲ್ಲೇ ಕರ್ಕೊಂಡು ಹೋಗಿದ್ದೆ. ಸೊ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಇವಾಗ ಶಾಪ್ಗೆ ಹೋಗ್ತಿದ್ದಾರೆ ಕೆಲಸದ ಮೇಲೆ. 2 ಆರ್ಡರ್ಸ್ ಬಂದಿದೆ ನೆನ್ನೆ. ಸೊ ಖುಷಿ ಆಯಿತು, ಪರವಾಗಿಲ್ಲ. ಶಾಪ್ ನಡೀತಾ ಇದೆ ಅಂತ. ಶಾಪ್ ನಡೀತಾ ಇಲ್ಲ ಫ್ರೆಂಡ್ಸ್, ಅಲ್ಲೇ ಇದೆ. ನನ್ನ ಮಗಳು ಕೊಡೋ ಎಕ್ಸ್ಪ್ರೆಷನ್ ನೋಡಬೇಕು. ಅವಳಿಗೆ ಇಷ್ಟ ಬಂದಾಗ ಅವಳು ಎಕ್ಸ್ಪ್ರೆಷನ್ ಕೊಡ್ತಾರೆ. ಬಾಯಾ ಹೋಗೋಣ ಅಂದೆ. ಬಾಯ್ ಹೇಳ್ಬಿಡು. ಹೋಗೋಣ ಇರು. ನೋಡು, ದಿಸ್ ಈಸ್ ನ್ಯೂಟ್ರಲ್. ನಡ್ಸ್ಕೊ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಈಗ ನಾವು ಹೋಗ್ಬೇಕಾಗಿರೋದು ರಿವರ್ಸ್. ಏನು ಹಿಂಗೆ ಅಂದ್ಬಿಟ್ರಿ ಎಲ್ಲ ಅರ್ಥ ಆಗುತ್ತೆ ನಮ್ಮಂಥವ್ರಿಗೆ. ನಿಧಾನಕ್ಕೆ ಹೇಳ್ಕೊಡ್ಬೇಕು. ನಿಧಾನಕ್ಕೆ ಆಗ್ತಂದ್ರೆ ಹಿಂಗೆ ಮೊನ್ನೆ ಓಡಿಸಿದೆಯಲ್ಲ. ಏನು ಓಡಿಸ್ದೆ? ಸುಮ್ಮನೆ ಒಂದು ರೌಂಡ್ ಹೋದೆ ಅಷ್ಟೇ, ಸುಮ್ಮನೆ ಮುಂದಕ್ಕೆ ಹೋದೆ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಕಾರ್ ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಗೇರ್ ಹಾಕೋದು ಹೇಳ್ಕೊಡ್ತಾ ಇದ್ದಾರೆ. ಫಾಸ್ಟಾಗಿ ಹಾಕ್ಬಿಟ್ರು. ನನಗೆ ಹೆಂಗೆ ಗೊತ್ತಾಗಬೇಕು ಫಾಸ್ಟಾಗಿ ಹಾಕ್ಬಿಟ್ರೆ? ಬಟ್ ನಾನು ಮೊನ್ನೆ ಯಾವಾಗ ನಾನು ಓಡಿಸಿದೆ ಕಾರ್ನ. ಅಲ್ಲಿ ಸಿಟಿಯಲ್ಲಿದ್ದಾಗ ಒಂದ್ಸರಿ ಓಡಿಸಿದ್ದೆ. ಅದಾದಮೇಲೆ ಮೊನ್ನೆ ಓಡಿಸಿದ್ದು ಕಾರು. ಪರವಾಗಿಲ್ಲ, ಕಾರ್ ಆಫ್ ಮಾಡ್ದಿರ ಕಾರ್ ಓಡಿಸಿದ್ದೀನಿ ಫ್ರೆಂಡ್ಸ್. ನಾನು ಕಲ್ತ್ಕೊಂಡ್ಬಿಡ್ತೀನಿ. ನನ್ನ ಕಲಿಸ್ಕೊಡ್ರಿ, 1-2 ಸರಿ ಕಲಿಸ್ಕೊಡ್ರಿ. ನಿಮ್ಗಿಂತ ಹೆವಿ ಡ್ರೈವರ್ ಆಗಿ ಹೋಗ್ತೀನಿ ನಾನು. ನಾನೇನು ಹೆವಿ ಡ್ರೈವರ್ ಅಲ್ಲ. ಇವಳಿಗಿನ್ನೂ ಒಂದು ರೌಂಡ್ ಬೇಕಂತ ಫ್ರೆಂಡ್ಸ್. ನಾವು ಮೇನ್ ಕಾರ್ ತಗೊಳ್ಳೋದು ನೀರು ತಗೊಂಬರಕಂದ್ರೆ ಇದಕ್ಕೆ. ಇವಳಿಗೆ ರೌಂಡ್ ಹಾಕ್ಸ್ಬೇಕು ಕಾರಲ್ಲಿ. ಅದಕ್ಕೆ ನಾವು ಹಂಗೆ ನೀರು ತಂದ್ಬಿಡ್ತೀವಿ. ಸುಮ್ಮನೆ ಕಾರೆಲ್ಲ ತೆಗಿಯಲ್ಲ ಫ್ರೆಂಡ್ಸ್ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಪೆಟ್ರೋಲ್ ಬೇರೆ ಖರ್ಚಾಗುತ್ತಲ್ವ. ಸರಿ ಬಾಮ್ಮ, ಇನ್ನೊಂದು ರೌಂಡ್ ಹಾಕ್ತೀವಿ. ಗ್ರೀನರಿ ಚೆನ್ನಾಗಿದೆ ಅಲ್ಲ. ನೆನ್ನೆನೂ ಮಳೆ ಬಿತ್ತು, ಮೊನ್ನೆ ಮಳೆ ಬಿತ್ತು, ಇನ್ನೂ 2 ದಿನ ಇದೆ ಅಂತ ಮಳೆ.
ಏನಕ್ಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದ್ದೀನಿ? ಹೇಳಿಲ್ವಾ ಹೆವಿ ಡ್ರೈವರ್ ಅಂತ? ಹಳ್ಳಿ ಕಡೆ ನೇಚರೇ ಸೂಪರ್ ಅಲ್ಲ. ಇಲ್ಲಿ ಕರ್ಕೊಂಬಂದಿದ್ದೆ ರೀ ಇವಳನ್ನ. ಕುರಿಯಿಂದ ಓಡ್ ಬಂದ್ಬಿಟ್ಟಿದ್ಲು. ಕುರಿ ಅಲ್ಲ, ಮೇಕೆಂದೆ. ಇನ್ನ ಇಲ್ಲೆಲ್ಲ ಬೆಳೆ ಇಟ್ಬಿಡ್ತಂತಂದ್ರೆ ಇನ್ನ ಗ್ರೀನರಿ ಆಗಿರುತ್ತೆ. ಚೆನ್ನಾಗಿದೆ ಅಲ್ಲ ಪ್ಲೇಸ್. ಏನ್ ಬೇಕು? ಬೇಡ ಸುಮ್ಮನೆ ಇರು. ಕಂಟಿನ್ಯೂಸ್ 3 ದಿವಸ ಆಗಿದೆ. ಇವತ್ತು ತೆಗ್ದಿಲ್ಲಮ್ಮ ಅಂಗಡಿ, ನಾಳೆ ತೆಗಿ. ಫ್ರೆಂಡ್ಸ್, ಇವಾಗ ಪಾಪುನ ಹೊರಗಡೆ ಕರ್ಕೊಂಬಂದಿದ್ದೀನಿ. ಹಠ ಮಾಡಿದ್ಲು. ಅವರಪ್ಪ ಇವಾಗ ತಾನೇ ಹೋದ್ರು, ಅವಳನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹಠ ಮಾಡಿದ್ಲು. ಅದಕ್ಕೆ ಹೊರಗಡೆ ಕರ್ಕೊಂಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.